ಅಭಿವೃದ್ಧಿ ವಿಚಾರದಲ್ಲಿ ಗೌರವಾನ್ವಿತ ಕೇಂದ್ರದ ಪ್ರವಾಸೋದ್ಯಮ ಸಚಿವರಾದಂಥ ಶೇಖಾವತ್ ಪೂರ್ತಿ ಹೆಸರು ಕೇಂದ್ರದ ಪ್ರವಾಸೋದ್ಯಮ ಸಚಿವರು ಕೊಲ್ಲೂರು ಮೂಕಾಂಬಿಕಾ ಕಾರಿಡಾರ್ ಆಗಿ ಘೋಷಣೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡಿತ್ತು. ಹಾಗಾಗಿ 8ನೇ ತಾರೀಕು ಮಧ್ಯಾಹ್ನ ವಿಶೇಷ ವಿಮಾನದಲ್ಲಿ ಬೈಂದೂರಿಗೆ ಕೊಲ್ಲೂರಿಗೆ ಆಗಮಿಸ್ತಾ ಇದ್ದಾರೆ. ಅವತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದೆ. ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅಲ್ಲಿಗೆ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳನ್ನು ಕೂಡ ಕರೆಸಿದ್ರು. ಬೈಂದೂರಿನಲ್ಲಿ ಒಂದು ಏರ್ ಸ್ಟ್ರಿಪ್ಪನ್ನು ಮಾಡಬೇಕು ಮತ್ತು ಅದಕ್ಕೆ ಲ್ಯಾಂಡ್ ನೀವು ಕೊಡಿ, ಕೇಂದ್ರದಿಂದ ಹಣವನ್ನು ಕೊಡೋ ಜವಾಬ್ದಾರಿ ಈಗ ಆಲ್ರೆಡಿ ಕೇಂದ್ರದ ಏವಿಯೇಷನ್ ಮಿನಿಸ್ಟರ್ ಈಗ ಆಲ್ರೆಡಿ ಒಪ್ಕೊಂಡಿದ್ದಾರೆ. ಹಾಗಾಗಿ ಗೌರವಿತ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ನಮ್ಮ ಕೇಂದ್ರದ ಪ್ರವಾಸೋದ್ಯಮ ಸಚಿವರೇನು ಬರ್ತಾ ಇದ್ದಾರೆ, ನಮ್ಮ ಜಿಲ್ಲೆಯ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟಿನ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಕಂಟ್ರೋಲ್ ಇರುವಂಥ ದೇವಸ್ಥಾನಗಳ ಪಟ್ಟಿಗಳನ್ನು ಕೂಡ ತರಿಸ್ಕೊಂಡಿದ್ದೀನಿ. 8ನೇ ತಾರೀಕು ಮಧ್ಯಾಹ್ನ ಕೊಲ್ಲೂರಿಗೆ ಬರ್ತಾ ಇದ್ದಾರೆ. ಅಲ್ಲಿ 2-3 ಅವರ್ಸ್ ಇದ್ದು ಎಲ್ಲ ಪ್ರೆಸೆಂಟೇಷನ್ನ ಗಮನಿಸ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಹೊಸನಗರ ಈ ಕಡೆ ಭಾಗದಲ್ಲಿ ಜೈನ್ ಬಸತಿಗಳಿದೆ. ಸೊ ಜೈನ್ ಬಸತಿ ಸರ್ಕ್ಯೂಟನ್ನು ಕೂಡ ಒಂದು ಪ್ರಪೋಸಲ್ನ ಸಬ್ಮಿಟ್ ಮಾಡ್ತಾ ಇದ್ದೀನಿ ಅವರಿಗೆ. 40-50 ಜೈನ್ ಬಸತಿಗಳನ್ನೇ ಒಂದು ಸರ್ಕ್ಯೂಟ್ ಮಾಡಿ, ಹುಂಚಾ ದೇವಸ್ಥಾನ ಇದೆ, ರೈಲ್ವೆ ಸ್ಟಾಪೇಜು ಈಗ ಆಲ್ರೆಡಿ ಅಲ್ಲಿ ಕೊಡ್ಲಿಕ್ಕೆ ಶುರುವಾಗಿದೆ. ಸೊ ಅದೊಂದು ನಮ್ಮ ಜಿಲ್ಲೆಯಲ್ಲಿ ಅದಕ್ಕೂ ಕೂಡ ಗಮನ ಕೊಡ್ಬೋದು. ಎರಡನೇದು, ನಮ್ಮ ಇನ್ಲ್ಯಾಂಡ್ ವಾಟರ್ ಸರ್ವೆ ಒಳಗೆ ಮೊನ್ನೆ ಗೌರವಾನ್ವಿತ ಸಿದ್ದರಾಮಯ್ಯನವರು ಕೂಡ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು. ನಮ್ಮ ತಾಳಗುಪ್ಪದಿಂದ ಆ ಕಡೆ ಬೋಟಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದು ನಿಜವೂ ನಮ್ಮ ಕೇಂದ್ರದ ಅದೊಂದು ಯೋಜನೆ, ಅದು ಪ್ರಪೋಸಲ್ ಇದೆ. ಅದೇ ನಾನು ಆ ಇನ್ಲ್ಯಾಂಡ್ ವಾಟರ್ ಸರ್ವಿಸನ್ನು ನಮ್ಮ ಶಿವಮೊಗ್ಗ ಜಿಲ್ಲೆ ತಾಳಗುಪ್ಪದಿಂದ ಈ ಕಡೆ ಜೋಗಫಾಲ್ ಶರಾವತಿ ಈ ಕಡೆ ಭಾಗಕ್ಕೆ ತರಲಿಕ್ಕೆ ಏನು ಮಾಡಬೇಕು ಅಂತ ಸರ್ವೆ ಮಾಡಲಿಕ್ಕೆ ಈಗ ಆಲ್ರೆಡಿ ಗಮನವನ್ನು ಕೊಡ್ತಾ ಇದ್ದೀವಿ. ಈಗೇನು ಶರಾವತಿ ಸೇತುವೆ ಇದೆ, ಅಷ್ಟೇ ದೊಡ್ಡ ಇನ್ನೊಂದು ಸೇತುವೆ ಹೊಸನಗರದಲ್ಲಿ ಪಟುಗೊಬ್ಬ ಅಲ್ಲ, ಬೆಕ್ಕೋಡಿ ಸೇತುವೆ ನಿರ್ಮಾಣ ಆಗ್ತಾಯಿದೆ. ಅಲ್ಲಿ 2 ಸೇತುವೆ, 2-3 ಕಿಲೋಮೀಟರ್ ದೂರದ ಇದರಲ್ಲಿ 2 ಸೇತುವೆ, ಒಂದು 1.5 ಕಿಲೋಮೀಟರ್, ಇನ್ನೊಂದು 3/4 ಕಿಲೋಮೀಟರ್, 2 ಸೇತುವೆಗಳ ನಿರ್ಮಾಣ ಆಗ್ತಾಯಿದೆ. ಸೊ ಶರಾವತಿ ಸೇತುವೆಯಿಂದ ಬೆಕ್ಕೋಡಿ ಸೇತುವೆಗೆ ಇನ್ಲ್ಯಾಂಡ್ ವಾಟರ್ಲಿ ಒಂದು 10 ಕಿಲೋಮೀಟರ್ ಆಗ್ಬೋದು. ಆ ಥರ ಬರೋದ್ರಿಂದಲ್ಲಿ ಪ್ರವಾಸೋದ್ಯಮಕ್ಕೆ ಇದನ್ನು ವ್ಯಾಲ್ಯೂ ಆಡೆಡ್ ಮಾಡಲಿಕ್ಕೆ ಏನು ಮಾಡ್ಬೋದು, ಈ ಥರ ಅನೇಕ ವಿಚಾರಗಳನ್ನ ಕಣ್ಮುಂದೆ ಇಟ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದೀವಿ. ಬರೋವಂಥ ದಿನದಲ್ಲಿ ಹಂತ ಹಂತವಾಗಿ ಈ ದೇವರಿಂದ ಏರ್ಪೋರ್ಟ್ ಆಯಿತು, ರೈಲ್ವೆ ಎಕ್ಸ್ಟೆನ್ಷನ್ ಆಗ್ತಾ ಇದೆ, ದೇವ್ರು ಕೊಟ್ಟಂಥ ಪ್ರಕೃತಿ ಇದೆ. ಸೊ ಅದಕ್ಕೆ ಪೂರಕವಾಗಿ ಪ್ರವಾಸೋದ್ಯಮ ಮೇಯ್ನ್ ಹಬ್ ಆಗಿ ಮಲೆನಾಡಿನ ಒಂದು ಕೇಂದ್ರ ಶಿವಮೊಗ್ಗ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿಕ್ಕೆ, ಹೊರಗಡೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಬರಲಿಕ್ಕೆ, ಈ ರೀತಿ ವ್ಯಾಲ್ಯೂಟೆಡ್ ಏನಿದೆ ಅದಕ್ಕಲ್ಲಿ ಇಡೀ ನಮ್ಮ ತಂಡ ಅದಕ್ಕೆಲ್ಲ ಹೋಮ್ವರ್ಕನ್ನು ಮಾಡ್ತಾ ಇದ್ದೀವಿ ಸರ್. ಸಿಗಂದೂರು ಮೊನ್ನೆ ಪ್ರಧಾನಮಂತ್ರಿಗಳಿಗೆ ನನ್ನ ಮಗನ ಮದುವೆ ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಹೋದಾಗ ವಿನಂತಿ ಮಾಡಿಕೊಂಡೆ. ಇದೊಂದು ಐತಿಹಾಸಿಕವಾದಂಥ ಒಂದು ಸೇತುವೆ, ಇದು ಸಾಕಷ್ಟು ಇದಕ್ಕೆ ಇತಿಹಾಸ ಇದೆ. ಆ ದೃಷ್ಟಿಯಿಂದ ತಾವೇ ಖುದ್ದಾಗಿ ಬಂದು ಇದನ್ನು ಉದ್ಘಾಟನೆ ನೆರವೇರಿಸ್ಕೊಡ್ಬೇಕು ಅಂತೇಳಿ ವಿನಂತಿನೂ ಕೂಡ ಮಾಡಿದ್ವಿ. ಅದರ ಪ್ರತಿಫಲ ರೀಜನಲ್ ಆಫೀಸರ್ RO ಶರ್ಮಾ ಅಂಥೇಳಿ 2 ವಾರದ ಕೆಳಗೆ ಆ ಟೀಮ್ ಬಂದಿತ್ತು, ಯಾವ ಸ್ಟೇಜಲ್ಲಿ ಇದೆ ಎಲ್ಲದೂ ಕೂಡ ವೀಕ್ಷಣೆಯನ್ನು ಮಾಡಿಕೊಂಡು ಒಂದು ರಿಪೋರ್ಟನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈಗಿನ ಪ್ರಕಾರ ಕಾಂಟ್ರಾಕ್ಟರಿಗೆ ಆಗಸ್ಟ್ ಎಂಡ್ವರೆಗೂ ಟೈಮ್ ಇದೆ ಅದನ್ನು ಮುಗಿಸ್ಲಿಕ್ಕೆ. ಆದರೆ ನಂದು ವಿನಂತಿ ಏನು ಅಂದರೆ, ಒಂದು ದಿನವೂ ಕೂಡ ಇಂಪಾರ್ಟೆಂಟು. ಹಾಗಾಗಿ ಈ ಜೂನ್ ಎಂಡಿಗೆ ಹೆಚ್ಚು ಕಮ್ಮಿ ಕೆಲಸ ಒಂದು ಹಂತಕ್ಕೆ ಬರ್ತಾ ಇದೆ. ಅಂದರೆ ಜೂನ್ ಎಂಡಿಗೆ ಯಾಕೆ ಬಂದು ಅದನ್ನು ಇನಾಗ್ರೇಷನ್ ಮಾಡಿಕೊಡ್ಬಾರ್ದು ಅಂತೇಳಿ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ನೋಡೋಣ, ಪ್ರಯತ್ನ ನಡೀತಾ ಇದೆ ಸರ್.
ಸರ್, ಜಿಯೋಗ್ರಫಿಕಲಿ ಇಷ್ಟು ದೊಡ್ಡ ಒಂದು ದೇಶ ಇದು. ಸೊ ಈ ಒಂದು ಭದ್ರತೆ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳು, ಅದು ಬರೀ ಕೊಲೆ ಹತ್ಯೆ ಇಷ್ಟಕ್ಕೆ ಸೀಮಿತ ಆಗದೆ ಅದಕ್ಕೆ ಪೂರಕವಾದಂಥ ಡ್ರಗ್ಸ್ ಇರ್ಬೋದು, ಈ ಥರ ಮಾದಕ ವಸ್ತುಗಳಿರ್ಬೋದು, ಎಲ್ಲ ವಿಚಾರಗಳನ್ನು ಕೂಡ ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟು ವರ್ಷ ದೇಶ ಆಡಳಿತಂಥವ್ರು ಇವೆಲ್ಲ ಏನು ನೆಗ್ಲೆಕ್ಟ್ ಮಾಡಿದರು, ಇದಕ್ಕೆಲ್ಲದಕ್ಕೂ ಕೂಡ ಕಂಟ್ರೋಲ್ ತೆಗೆದುಕೊಳ್ಳಲಿಕ್ಕೆ ಒಂದೊಂದೇ ಗಮನವನ್ನು ನಮ್ಮ ಕೇಂದ್ರ ಸರ್ಕಾರ ಹಂತ ಹಂತವಾಗಿ 1 2 3 4 ಎಲ್ಲದೂ ಕೂಡ ಗಮನ ಕೊಡ್ತಾ ಇದೆ. ಈ ಉದಾಹರಣೆಗೆ ಮೊನ್ನೆ ನಾರ್ತ್ ಈಸ್ಟಲ್ಲಿ ದೊಡ್ಡ ಒಂದು ಮಣಿಪುರಲ್ಲಿ ಅಷ್ಟು ದೊಡ್ಡ ಒಂದು ಸಾವು ಬದುಕಿನ ಆಟ ನಡೆದಿತ್ತು, ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ. ಅಲ್ಲೂ ಕೂಡ ಪಕ್ಕದ ಬಾರ್ಡ್ರಿಂದ ಅಲ್ಲಿ ಫೆನ್ಸಿಂಗ್ ಮಾಡುವಂಥ ಕೆಲಸ ಈಗ ಆಲ್ರೆಡಿ ಆಗ್ತಾ ಇದೆ. ಬಾಂಗ್ಲಾದೇಶ ಸುಮಾರು 150 ಕಿಲೋಮೀಟರ್ ಅಲ್ಲಿ ಕೂಡ ಫೆನ್ಸಿಂಗ್ ಮಾಡಬೇಕಾಗಿದೆ. ಹೋಮ್ ಅಫೇರ್ಸಲ್ಲಿ ಮೀಟಿಂಗಲ್ಲಿ ಚರ್ಚೆ ಬಂತು, ಇಸ್ರೇಲ್ ಏನು ಪ್ರೊಟೆಕ್ಟೆಡ್ ವಾಲನ್ನು ಏನು ಮಾಡ್ಕೊಂಡಿದೆ, ಆ ರೀತಿ ನಮ್ಮ ದೇಶಕ್ಕೆ ಯಾಕೆ ಆಗಬಾರ್ದು ಅನ್ನೋವಂಥ ವಿಚಾರಗಳು ಚರ್ಚೆಗಳು ಬಂತು ಆ ಸಂದರ್ಭದಲ್ಲಿ. ಅದೇನೋ ಒಂದು ಇಸ್ರೇಲ್ ಒಂದು ಬೆಂಗಳೂರು ಅಷ್ಟು ಒಂದು ಜಿಯೋಗ್ರಫಿಕಲಿ ಇರುವಂಥ ಒಂದು ದೇಶ ಅದು. ನಮ್ಮಂಥ ದೇಶಕ್ಕೆ ಸಾಕಷ್ಟು ಇನ್ನೂ ಕೂಡ ಹೆಚ್ಚಿನ ಒಂದು ಈ ರೀತಿಯಂಥ ಬಜೆಟ್ ಇರ್ಬೋದು, ಇದೆಲ್ಲದೂ ಕೂಡ ಬೇಕಾಗಿದೆ. ಇವೆಲ್ಲದೂ ಕೂಡ ಒಂದೊಂದೇ, ಅಂದರೆ ನಾನು ಹೇಳಿದ ಪೂರಕವಾಗಿ ನೀವು NIA ಬಗ್ಗೆ ನೀವೇನು ಹೇಳಿದ್ರಿ ಸರಿ ಇದೆ. ಸರಿ ಇದೆ ಪ್ರಸನ್ನ, ನೀವು ಹೇಳಿದೆ ಸರಿ ಇದೆ. ನಾನು ಅದಕ್ಕೆ ಪೂರಕವಾಗಿ ಈ ಥರ ಅನೇಕ ದೊಡ್ಡ ದೊಡ್ಡ ಮೇಜರ್ ಇಶ್ಯೂಸ್ಗಳು ಎಲ್ಲದೂ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಈ ಹಂತಲ್ಲೂ ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ಪ್ರಪೋಸಲ್ನ ಕಳಿಸಿ ಕೇಂದ್ರಕ್ಕೆ ಮನವಿ ಮಾಡಿಕೊಂಡ್ರೆ ಅದಕ್ಕೆ ಪೂರಕವಾದಂಥ ಒಂದು ಸಹಕಾರ ಸಿಗ್ಬೋದು. ಜಾತಿ ಜನಗಣತಿ ಸರ್, BJP ಯಾವತ್ತೂ ಕೂಡ ನಮ್ಮ ಶೋಷಿತ ಪೀಡಿತ ಧ್ವನಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬಿಕೊಂಡ್ಬಂದಂಥ ಒಂದು ರಾಷ್ಟ್ರೀಯ ಪಕ್ಷ ಸರ್. ಕೇವಲ ಭಾಷಣಕ್ಕಷ್ಟೇ ಸೀಮಿತವನ್ನು ಮಾಡಲಿಲ್ಲ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕ್ಯಾಟ್ ಸರ್ವೆನೂ ಕೂಡ ಜನಗಣತಿ ಜೊತೆಗೆ ಅದನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ಸಂದರ್ಭ ಇಷ್ಟೇ ಹೇಳೋದು, ಜಾತಿಯನ್ನು ಎತ್ಕಟ್ಟಿ ರಾಜಕೀಯ ಲಾಭವನ್ನು ಮಾಡ್ಕೊಳ್ಳುವಂಥ ಉದ್ದೇಶ ಭಾರತೀಯ ಜನತಾ ಪಕ್ಷಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಯಾವುದೂ ಕೂಡ ಇಲ್ಲ. ನಿಜವಾದ ಕಳಕಳಿಯನ್ನು ಇಟ್ಕೊಂಡು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರನ್ನು ಅವ್ರನ್ನ ಗುರುತಿಸಿ ಅವರಿಗೆ ಪೂರಕವಾದಂಥ ಒಂದು ಸಮಾನಾಂತರವಾದಂಥ ಪರಿಸ್ಥಿತಿಯನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಜಾತಿ ಗಣತಿ ಅವಶ್ಯಕವಾಗಿದೆ ಅಂತೇಳಿ ಪ್ರಧಾನಮಂತ್ರಿಗಳೇ ಸ್ವತಃ ಹೇಳಿ ಇವತ್ತು ಆ ದಿಕ್ಕಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಹಾಗಾಗಿ ಅವ್ರ ನೋಡಿಕೊಂಡು ಇವ್ರು ಕಾಪಿ ಮಾಡಿದ್ರು ಇನ್ನೊಂದು ಇದು ಯಾವುದು ಕೂಡ ಅವಶ್ಯಕತೆ ಇಲ್ಲ. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅವತ್ತು ಬ್ರಿಟಿಷ್ ಕಾಲದಲ್ಲಿ ಒಂದು ಪ್ರಯತ್ನಗಳು ಆಗಿತ್ತು. ಅದಾದಮೇಲೆ ಇವತ್ತು ಅನೇಕ ಇತಿಹಾಸಗಳು ದಾಖಲೆಗಳನ್ನು ಹಿಂದೆ ದೇಶ ನಡೆಸಿದ್ದು ಯಾರು ಮಾಡಲಿಕ್ಕಾಗಲಿಲ್ಲ. ಅದನ್ನೆಲ್ಲ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅಚ್ಚುಕಟ್ಟಾಗಿ ಇವತ್ತು ಮಾಡಿಕೊಂಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರೂ ಕೂಡ ಜಾತಿಯನ್ನು ಎತ್ಕಟ್ಕೊಂಡು ರಾಜಕೀಯ ಲಾಭ ಮಾಡ್ಕೊಳ್ಳೋಂಥ ಅವಶ್ಯಕತೆ ಯಾರಿಗೂ ಕೂಡ ಇಲ್ಲ, ನಮಗೂ ಕೂಡ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇದರಲ್ಲಿ ಉದ್ದೇಶ ತುಂಬ ಮುಖ್ಯ ಇರುತ್ತೆ ಸರ್. ಉದ್ದೇಶ ಮತ್ತು ಇದರ ಇಂಪ್ಲಿಮೆಂಟೇಷನ್ ಇದು ನಮ್ಮ ಕರ್ತವ್ಯ. ನಾವೇನೋ ನಿಮಗೆ ಬಹುಮಾನ ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅದನ್ನು ಮಾಡ್ಕೊಳ್ಳದೆ ನಮ್ಮ ಕರ್ತವ್ಯನ ನಿರ್ವಹಣೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮಾಡ್ತಿದ್ದಾರೆ. ಆದರೆ ಇಲ್ಲಿ ರಾಜ್ಯದಲ್ಲಿ ಇದನ್ನು ಸಮಾಜ ಮಧ್ಯೆ ಎತ್ಕಟ್ಟಿ ಕೆಳಗಿದ್ದಂಥವ್ರನ್ನ ಮಲ್ಕೊಂಡವ್ರನ್ನೂ ಕೂಡ ಮಲ್ಕೊಂಡವ್ರು ಅಂದರೆ ಅನೇಕ ಬಹುಸಂಖ್ಯಾತ ಸಮಾಜಗಳನ್ನು ಸಬ್ ಕಮ್ಯುನಿಟಿಯಾಗಿ ಡಿವೈಡ್ ಮಾಡಿ ಅವ್ರಿಗೆ ಯಾವ ಉದ್ದೇಶದಿಂದ ಅವ್ರು ಇನ್ನೊಂದು ಕಮ್ಯುನಿಟಿಯನ್ನು ಮೇಲೆ ತರಬೇಕು, ಇನ್ನೊಂದು ಧರ್ಮವನ್ನು ಮೇಲೆ ತೋರಿಸ್ಕೊಬೇಕು
ಯಾವ ಜನಸಂಖ್ಯೆನ ಹೆಚ್ಚಿಗೆ ತೋರಿಸ್ಬೇಕು ಅನ್ನೋದಿತ್ತು. ಅದರಲ್ಲಿ ಅವರ ಉದ್ದೇಶ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ಕಡೆಗೆ ನಾವು ಅಲ್ಪಸಂಖ್ಯಾತರು ಅಂತ ಹೇಳ್ತೀವಿ, ಅವ್ರನ್ನ ಮೊದಲನೇ ಸ್ಥಾನಕ್ಕೆ ತಂದು ತೋರ್ಸೋಕ್ಕೋಸ್ಕರ ಬಹುಸಂಖ್ಯಾತರನ್ನು ಉಪಪಂಗಡಗಳನ್ನು ಸಬ್ ಕ್ಯಾಸ್ಟ್ ಆಗಿ ಡಿವೈಡ್ ಮಾಡಿ ಅದನ್ನು ಮೇಲೆ ತರುವಂಥ ಪ್ರಯತ್ನ. ಅಂದರೆ ಈ ರೀತಿ ಈ ಕೆಲವು ಧರ್ಮವನ್ನು ಜಾತಿಯನ್ನು ಎತ್ಕಟ್ಟೋ ಮುಖಾಂತರ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ವಿರೋಧ ಮಾಡಿದ್ದೇವೆ ಹೊರತು ಈ ಒಂದು ಸರ್ವೆ ಮಾಡೋ ವಿಚಾರದ ನಮ್ದು ಯಾವುದೂ ಕೂಡ ವಿರೋಧ ಇಲ್ಲ ಸರ್. ಸರ್, ನಮ್ಮ ಸರ್ಕಾರ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಯಾವುದೇ ವಿಚಾರವನ್ನು ಕೈ ಎತ್ಕೊಂಡ್ರೂ ಕೂಡ ಒಂದು ತಾತ್ವಿಕ ಅಂತ್ಯಕ್ಕೆ ಮುಟ್ಟಿಸುವಂಥ ದಿಕ್ಕಿನಲ್ಲಿ ಇವತ್ತು ಎಲ್ಲದರಲ್ಲೂ ಕೂಡ ಯಶಸ್ವಿಯಾಗಿ ಮಾಡ್ಕೊತ ಬಂದೆ. ಅನೇಕ ವಿಚಾರದಲ್ಲಿ ನಿಜವಾದ ಜಮ್ಮು ಕಾಶ್ಮೀರಕ್ಕೆ ಆ ಆರ್ಟಿಕಲ್ 370 ವಾಪಸ್ ತೆಗೆದುಕೊಂಡು ಅಲ್ಲಿಯ ಒಂದು ಆರ್ಥಿಕ ಪ್ರವಾಸ ಒಂದು ಜಗತ್ತಿಗೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡ್ಕೊತ ಬಂದರು. ರಾಮ ಮಂದಿರ ನಿರ್ಮಾಣ ಇರ್ಬೋದು, ಈ ರೀತಿ ಮಹಿಳಾ ರಿಸರ್ವೇಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಪಾರ್ಲಿಮೆಂಟ್ ಇಂಪ್ಲಿಮೆಂಟ್ ಆಗಿದ್ದು ನಾಳೆ ಫೀಲ್ಡಿಗೆ ಅಂದರೆ ದೇಶಕ್ಕೆ ನಾಳೆ ಬರೋಂಥ ಚುನಾವಣೆ ಇಂಪ್ಲಿಮೆಂಟೇಷನ್ ದಿಕ್ಕಲ್ಲಿ ಇರ್ಬೋದು. ಅಂದರೆ ಈ ರೀತಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಅದನ್ನು ತುದಿ ಮುಟ್ಟಿಸುವಂಥ ಒಂದು ಕಮಿಟ್ಮೆಂಟ್ ಇರುವಂಥ ನಾಯಕತ್ವ ಮೋದಿಜಿಯವರು ಇರೋದ್ರಿಂದ ಯಾವುದೇ ಅನುಮಾನಗಳು ನಮ್ಮ ಸರ್ಕಾರದ ಬಗ್ಗೆ ಬೇಡ ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ಸರ್. ಏನಾಗಿದೆ, ಅವ್ರ ಸ್ಥಾನವನ್ನು ಉಳಿಸ್ಕೊಳ್ಲಿಕ್ಕೋಸ್ಕರ ಈ ಒಂದು ರಾಜ್ಯದ ಮೀಸಲಾತಿ ಆಟವನ್ನು ಆಡುವಂಥ ಪ್ರಯತ್ನ ಅವರಲ್ಲೇ ಆ 2-3 ಗುಂಪು ಮಧ್ಯೆ ನಡೀತಾ ಇದೆ. ಈ ಬೆಂಕಿಯ ಚಂಡನ ಒಂದು ಕೈಯಿಂದ ಇನ್ನೊಂದು ಕೈ ಎಸಿತಾರಲ್ಲ, ಆ ರೀತಿ ಅವರಲ್ಲೇ ಈ 3-4 ಗುಂಪಲ್ಲಿ ಕಳೆದ 1 ತಿಂಗಳಿಂದ 2-3 ಕ್ಯಾಬಿನೆಟ್ ಆದರೂ ಕೂಡ ತೀರ್ಮಾನ ತೊಗೊಳ್ಲಿಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತೇನು ಅವರಲ್ಲಿರುವಂಥ ಒಳ ಜಗಳ, ಗೌರವಿತ DK ಶಿವಕುಮಾರ್ ಅವರು ನಾನು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು, ಇದ್ರ ಮಧ್ಯ ಆ ನಮ್ಮ ದಲಿತ ನಾಯಕರುಗಳನ್ನು, ಕಾಂಗ್ರೆಸ್ ನಾಯಕರುಗಳನ್ನು ಮೆಚ್ಚೋಕ್ಕೋಸ್ಕರ ಈ ರೀತಿಯಿಂದ ಕೆಲವು ಆಟೋಟಗಳನ್ನು ಇವತ್ತು ಮಾಡುವಂಥ ಪ್ರಯತ್ನ ಇವತ್ತು ಆಗ್ತಿದೆ ಹೊರತು ಯಾವುದೇ ಪ್ರಾಮಾಣಿಕತೆ ಇಲ್ಲ ಸರ್. ಸರ್, ಇಲ್ಲಿ 2 ರೀತಿ, NHAI ಬೇರೆ, NH ಬೇರೆ. NH ಪೂರ್ತಿ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು, ಫಂಡಿಂಗ್ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ. NHAI ಪಿನ್ ಟು ಪ್ಲೈನ್ ನಮ್ಮ ಕೇಂದ್ರದಿಂದ ಮಾಡ್ತಾರೆ ಸರ್. ಈಗ ನೀವು ಕೇಳ್ತಿರೋ ಪ್ರಶ್ನೆ, ನಮ್ಮ NHAI ಕೇಂದ್ರಕ್ಕೆ ಬರುತ್ತೆ. ಇದು ಅರ್ಧ ರಿಂಗ್ ರೋಡ್ ಆಯಿತು, ಇನ್ನು ಅರ್ಧ ರಿಂಗ್ ರೋಡ್ ಆಗಲಿಕ್ಕೆ ಪ್ರಯತ್ನ ಸಾಕಷ್ಟು ಆಯಿತು. ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ 100 ಕೋಟಿ ಅದಕ್ಕೆ ಬೇಕಂತ GST ಎಕ್ಸಾಮ್ಷನನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿ ಕೇಂದ್ರಕ್ಕೆ ನಾವು ಕಳಿಸ್ಕೊಟ್ವಿ. ಆದರೂ ಕೂಡ ಅವರು ಯಾಕೋ ಕನ್ವಿನ್ಸ್ ಆಗ್ತಾ ಇಲ್ಲ. ಆಗೇ ಬಿಡ್ತು ಅನ್ನೋದಾಗಿ ನಾನೇ 2-3 ಸತಿ ನಿಮ್ಮ ಎದುರಿಗೆ ಪ್ರಸ್ತಾಪನ ಕೂಡ ಮಾಡಿದ್ದೆ. ಇನ್ನೂ ಆ ದಿಕ್ಕಲ್ಲಿ ಯಶಸ್ವಿ ಆಗಿಲ್ಲ. ಇನ್ನು 50% ಆಗಬೇಕು, ಪ್ರಯತ್ನಗಳು ಆಗ್ತಾಯಿದೆ. ಸುಮಾರು ಒಂದು 300-400 ಕೋಟಿ ಬೇಕಾಗುತ್ತೆ. ಲ್ಯಾಂಡ್ ಎಕ್ವಿಷನ್ ದುಡ್ಡು ಪ್ಲಸ್ ಕಾಮಗಾರಿ ದುಡ್ಡು ಆಗುತ್ತೆ. ಇಡೀ ರಾಜ್ಯದಲ್ಲಿ ಈ ರೀತಿಯ 10 ಪ್ರಪೋಸಲ್ ಇದೆ. ಗದಗಿಂದ ಹಿಡಿದು ನಮ್ಮ PWD ಮಿನಿಸ್ಟರ್ ಜಾರಕಿಹೊಳಿ ಅವರು ಏನಿದಾರಲ್ಲ ಅವ್ರ ಕ್ಷೇತ್ರ, ಇದೆಲ್ಲ ಇಟ್ಕೊಂಡು ಅದ್ರಲ್ಲಿ ಟಾಪ್ ಫಸ್ಟೇ ನಮ್ಮದು ಶಿವಮೊಗ್ಗದೇ ಪಟ್ಟಿ ಇದರಲ್ಲಿ ನಮ್ಮದು ಹೆಸರಿದೆ. ಮೋಸ್ಟ್ಲಿ ಬರೋ ದಿನದಲ್ಲಿ ಒಂದು ದೇಶದ ಅನೇಕ ಈ ರೀತಿಯ ಸಿಟಿಗಳಿಗೆ ಒಂದೇ ಸ್ಟ್ರೆಚಲ್ಲಿ ಅಪ್ರೂವಲ್ ಸಿಗ್ಬೋದು ಅಂತ ನಂಗೆ ಅನ್ಸುತ್ತೆ ಸರ್. ಪ್ರಯತ್ನಗಳಾಗ್ತದೆ. ಅದು ಮೊದಲು MRS ಸರ್ಕಲಿಂದ ಹೋಗಬೇಕಂತ ಆಯಿತು. ಅದಾದಮೇಲೆ ತಡೆ ಬಂತು ಅಲ್ಲಿ ಕೇಂದ್ರದಿಂದ. ಈಗೇನಾಗಿದೆ, ಶುಗರ್ ಫ್ಯಾಕ್ಟ್ರಿಯಿಂದ ಮುಂಭಾಗದಿಂದನೇ ಬೈಪಾಸ್ ತೊಗೊಂಡೋಗಿ ಆ ತುಂಗಾ ನದಿಗೆ ಜಾಯಿಂಟ್ ಮಾಡೋಕ್ಕೆ ಕ್ಲಿಯರ್ ಆಗಿದೆ. ಅದಕ್ಕೆ ಮತ್ತೆ ಸಪ್ರೇಟ್ ಮತ್ತೆ 200-300 ಕೋಟಿ ಏನೋ ಬೇಕಾಗುತ್ತೆ. ಮತ್ತು DPR ಆಗಿದೆ, ಹೋಗ್ತಾ ಇದೆ ಸರ್. ಹಾಂ ಸರ್, ಅದೊಂದು ಅಂದರೆ ಈಗಿರೋ ಕಾಂಟ್ರಾಕ್ಟ್ ಏನು ಮಾಡ್ತಿದ್ದಾರೆ ಅವರಿಗೆ ಅದನ್ನು ಕೊಟ್ಟು ಮಾಡಿಸ್ಬೇಕಂತ ಪ್ರಯತ್ನ ನಡೀತಾ ಇದೆ ಸರ್.